ಬೆಳಿಗ್ಗೆನೆ ಕಸ್ಟಮರ್ ಯೂನಿಕಾನ್ ಗಾಡಿದು ಬ್ಯಾಟ್ರಿ ಚಾರ್ಜ್ ಮಾಡಿಸ್ಬೇಕು ಅಂತ ಅಂಗಡಿ ಹತ್ರ ಬಂದಿದ್ದು. ಆ ಬ್ಯಾಟ್ರಿ ಎಲ್ಲ ಬಿಚ್ಚಿ ಒಳಗಡೆ ಚಾರ್ಜ್ ಹಾಕಿದ್ದೀನಿ. ಈ ಅಣ್ಣ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ಕೊಂಡು ಶ್ರೀನಗರದಲ್ಲಿ ನಮ್ಮ ಅಂಗಡಿ ಹತ್ರ ಬೆಳಿಗ್ಗೆನೆ ಬಂದವೆ ಕಾರು ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತ. ಎಲ್ಲೋ ಬೋಲ್ಡ್ ಗಾಡಿ 5 ವರ್ಷ ರೂಪಾಯಿಗೆ ಹಳೆ ಬ್ಯಾಟ್ರಿನ ಎಕ್ಸ್ಚೇಂಜ್ ಮಾಡಿ ಅಮರಾನು 5 ವರ್ಷ ವಾರಂಟಿ ಇರೋ ಬ್ಯಾಟ್ರಿ ಫಿಟ್ ಮಾಡ್ಕೊಡ್ತಾ ಇದೀವಿ. ಆದ್ರೆ ಎಲ್ಲೋ ಬೋಲ್ಡ್ ಗಾಡಿಗೆ ವಾರಂಟಿ ಕಡಿಮೆ ಮಾಡೋವೆ. ಕೆಲವೊಂದು ಗಾಡಿಗೆ ಮಾತ್ರ ಫುಲ್ ವಾರಂಟಿ ಇದೆ, ಕೆಲವೊಂದು ಗಾಡಿಗೆ ಬರೀ 1.5 ವರ್ಷ ವಾರಂಟಿ ಐತೆ. ಈ ಅಣ್ಣ ಗಾಡಿ ತಗೊಂಡಾಗಿಂದ ಬರೀ ಗಾಡಿ ಖರ್ಚು ಮಾಡೋದೇ ಆಗೈತಂತೆ. ಗಾಡಿ ತಗೊಂಡು 6 ತಿಂಗಳಾಗೈತೆ. ಡೈಲಿ ದುಡಿಯೋದು ಗಾಡಿ ಖರ್ಚು ಮಾಡೋದು, ದುಡಿಯೋದು ಗಾಡಿ ಖರ್ಚು ಮಾಡೋದು, ಇದೇ ತರ ಆಗಿ ಜೀವನನೇ ಸಾಕು ಅನ್ನಿಸ್ಬಿಟ್ಟೈತೆ. ಕೆಲವೊಂದು ಸಲ ಗಾಡಿಗಳನ್ನ ತಗೋಬೇಕಾದ್ರೆ ನೀಟಾಗಿ ನೋಡ್ಕೊಂಡು ತಗೊಳ್ಳಿ, ಯಾಕಂದ್ರೆ ಒಂದೊಂದು ಗಾಡಿಗಳು ತಗೊಂಡ್ರೆ ಪ್ರಾಬ್ಲಮ್ ಬರ್ತಾನೆ ಇರ್ತದೆ. ಅದರಲ್ಲೂ ನಮ್ಮನೆ ಬರ ಅಂತೂ ಮೊದಲೇ ಸರಿ ಇರೋದಿಲ್ಲ, ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಸೃಷ್ಟಿ ಆಯ್ತಾನೆ ಇರ್ತದೆ. ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು. ನಾವು ಸಂಪಾದನೆ ಮಾಡೋದು 100 ರೂಪಾಯಿ ಆದ್ರೆ ಖರ್ಚೆ 200 ರೂಪಾಯಿ ಇರ್ತದೆ ಅಂತ ಕಾಲ ಇದು. ಶಿಸ್ತ ಬಕ್ಕೊಂಡು ಬೆಟ್ಟ ಹೊಳಿ ಕೆಟ್ಬಿಟ್ಟು ಬ್ಯಾಟ್ರಿ ಕವರ್ ಪಟಪಟ್ಟೆ ಹೊಡೆದು ಬಿಸಾಕೋದು. ಈ ಗಾಡಿಗೂ ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಈ ಗಾಡಿ ಹೋದ್ಮೇಲೆ ಇನ್ನೊಬ್ರು ನಮ್ಮ ರೆಗ್ಯುಲರ್ ಕಸ್ಟಮರ್ ಆಟೋ ತಗೊಬಂದು ಅಲ್ಲಿಂದ ಆಟೋ ಓಡಿಸ್ಕೊಂಡು ಬಂದವೆ. ನಮ್ಮ ಅಂಗಡಿ ಮುಂದಕ್ಕೆ ಬಂದಿದ ತಕ್ಷಣ ಏನಾಯ್ತೋ ಗೊತ್ತಿಲ್ಲ, ಗಾಡಿನೇ ಸ್ಟಾರ್ಟ್ ಆಯ್ತಲ್ಲ, ಬ್ಯಾಟ್ರಿ ಫುಲ್ ಹೊಗೆ ಹಾಕಿಸ್ಕೊಬಿಟ್ಟೈತೆ. ಇವ್ರನ್ನ ಬರೀ ಫೋನಲ್ಲಿ ಮಾತಾಡ್ತಿದ್ದೆ ಇಷ್ಟಿನ ತನಕ, ಇವತ್ತು ಗಾಡಿ ತಗೊಂಡು ಬಂದವೆ. ಇವ್ರು ಬೇರೆ ಕೆಲಸ ಮಾಡೋದು ಸಪ್ರೇಟಾಗಿ, ಇದು ಪಾರ್ಟ್ ಟೈಮ್ ಜಾಬ್ ಅಂತ ಮಾಡ್ತವೆ ಆಟೋ ಓಡಿಸೋದನ್ನ. ಶಿಸ್ತ ಬಕ್ಕೊಂಡು ಬೆಟ್ಟ ಹೊಳಿ ಕೆಟ್ಬಿಟ್ಟು ಪಟಾಪಟ್ನೆ ಬ್ಯಾಟ್ರಿ ಕವರ್ ಹೊಡೆದು ಬಿಸಾಕ್ತಾವೆ. ಈ ಅಣ್ಣ ಲೆನಿನ್ ಶೆಲ್ಟ್ ಹಾಕ ಬಂದವ. ನಮ್ಮ ಅಂಗಡಿಲಿ ಆಟೋಗೆ ನಾವು ಕಾರ್ ಬ್ಯಾಟ್ರಿನೇ ಫಿಟ್ ಮಾಡೋದು, ಯಾಕಂದ್ರೆ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರ್ತದೆ. ಏನೇ ಪ್ರಾಬ್ಲಮ್ ಇದ್ರು ಕೆಪಾಸಿಟಿ ತಡೀತದೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಕೆಪಾಸಿಟಿ ಜಾಸ್ತಿ ಹಾಕೊಂಡ್ರೆ ನಿಮ್ಮ ಆಟೋಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಫುಲ್ ಟೈಮ್ BMS ಕಾಲೇಜ್ ಇದಲ್ಲ, ಅದರ ಕೆಲಸ ಮಾಡೋದು. ಅಣ್ಣನಿಗೆ ಆಲೇ ಗೊತ್ತು. ಹೌದು, ಹಾಕಿದ್ವಲ್ಲ. ಯಾರು ನಿಮ್ಮ ಇವ್ರದ್ದು ತಾನೇ ಹಾಕಿದ್ದು? ಇವಣ್ಣ ವಿಜಯನಗರದಿಂದ ಫೋನ್ ಮಾಡಿದ್ದು. ನಮ್ಮ ಗಾಡಿದು ಸ್ವಲ್ಪ ಲಾಂಗ್ ಎತ್ಕತೈತಿ ಅಣ್ಣ, ನಿಮ್ಮ ಅಂಗಡಿ ಹತ್ರನೇ ಬರ್ತೀನಿ, ಲೊಕೇಶನ್ ಕಳಿಸಿ, ನೀವೇ ನಮ್ಮ ಲೊಕೇಶನ್ಗೆ ಬರೋದು ಬೇಡ ಅಂತ. 100 ಜನ ಕಸ್ಟಮರಲ್ಲಿ ಒಂದು 20 ಜನ ಕಸ್ಟಮರ್ ಇದೇ ಥರ ನಮ್ಮ ಅಂಗಡಿ ಹತ್ರನೇ ಹುಡಿಕೊಂಬರ್ತವೆ. ಯಾಕಂತ ಹೇಳಿದ್ರೆ ಕೆಲವೊಬ್ರು ತುಂಬ ಕಷ್ಟನ ಅನುಭವಿಸಿರ್ತವೆ. ಅಣ್ಣ ಅರ್ಜೆಂಟ್ ಇರೋರಿಗೆ ಹೋಗಿ ನೀವೇ ಹಾಕ್ಕೊಡಿ, ನಮ್ಗೇನು ಅಂತ ಅರ್ಜೆಂಟ್ ಇಲ್ಲ, ನಾವೇ ನಿಮ್ಮ ಲೊಕೇಶನ್ ಹತ್ರ ಬಂದು ಬ್ಯಾಟ್ರಿ ಫಿಟ್ ಮಾಡಿಸ್ಕೊತೀವಿ ಅಂತ. ಈ ಥರ ಮಾತಾಡಿದಾಗ ನಮಗೂ ತುಂಬ ಖುಷಿ ಆಯ್ತದೆ. ನಮ್ಮ ಅಂಗಡಿ ಹತ್ರ ಕಸ್ಟಮರ್ ಬಂದರೆ ಬ್ಯಾಟ್ರಿ ಹಾಕಿಸ್ಕೊಳ್ಳೋಕ್ಕೆ ನಮಗೂ ತುಂಬ ಖುಷಿ. ಯಾಕಂತ ಹೇಳಿದ್ರೆ ಇವತ್ತು ಕಾಲದಲ್ಲಿ ಇನ್ಸ್ಟಾಗ್ರಾಮು, ಯೂಟ್ಯೂಬು ಈ ಥರದೆಲ್ಲ ಆಲ್ಮೋಸ್ಟ್ ಎಲ್ಲ ಬರೀ ಮೋಸ ಮಾಡವೇ ಇರ್ತವೆ ಜಾಸ್ತಿ ಜನ. ಅದಕ್ಕೋಸ್ಕರ ನಮ್ಮ ಅಂಗಡಿನ ನೀವು ನೋಡ್ದಂಗೆ ಆಯ್ತದೆ. ನಮ್ಮ ಅಂಗಡಿ ಹತ್ರನೇ ಬಂದು ಬ್ಯಾಟ್ರಿ ಹಾಕಿಸ್ಕೊಳ್ಳಿ. 3200 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಈ ಒಂದು ಹೊಸ ಬ್ಯಾಟ್ರಿ ಫಿಟ್ ಮಾಡ್ಕೊಟ್ಟು. ಟೈಮ್ ಆಗಲೇ 2 ಗಂಟೆ ಆಗಿತ್ತು. ಇನ್ನೊಬ್ರು ಕಸ್ಟಮರ್ ಟಿ ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತ ಬೆಳ್ಳಂದೂರಿಂದ ಫೋನ್ ಮಾಡಿದ್ರು. ನಾವು ಆಲ್ರೆಡಿ ಬೆಳ್ಳಂದೂರಿಗೆ ಹೋಗಿ ವಾಪಸ್ ಅಂಗಡಿಗೆ ಬಂದಿದ್ದರಿಂದ ಅಣ್ಣ ಬೊಮ್ಮನಹಳ್ಳಿ ಅಥವಾ HSR ಲೇಔಟು ಸಿಲುಕ್ ಬೋರ್ಡು ಅಲ್ಲಿ ಎಲ್ಲಾದರೂ ಬನ್ನಿ ಅಣ್ಣ ಅಂತ ಹೇಳಿದೆ. ಇವಣ್ಣ ಸಿಲುಕ್ ಬೋರ್ಡ್ ಹತ್ರನೇ ಬಂದವೆ ಗಾಡಿ ತಗೊಂಡು ಟಿ ಗಾಡಿನ. ಶಿಸ್ತಾಗಿ ಕೂತಿದ್ದ ಜಾಗದಲ್ಲೇ ಕುತ್ಕೊಂಡು ಬ್ಯಾಟ್ರಿ ಕವಾಗ ಪಟಪಟ್ನೆ ಹೊಡೆದು ಬಿಸಾಕೋದು. 800 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಇವಣ್ಣಂಗೊಂದು ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ ಆಂಡ್ರಾಯ್ಡ್ AH. ಅಲ್ಲಿಂದ ಸೀದಾ ಅಂಗಡಿ ಹತ್ರ ಬಂದೆ. ನಮ್ಮ ಏರಿಯಾದಿಂದನೇ ಇನ್ನೊಬ್ರು ಕಸ್ಟಮರ್ ಫೋನ್ ಮಾಡೋದು, ಗಾಡಿದು ಬ್ಯಾಟ್ರಿ ಕತ್ಕೊಂಡು ಹೋಗ್ಬಿಟ್ಟವೆ ಅಣ್ಣ ಅಂತ. ಇವಣ್ಣ ಪಾಪ ಇವಾಗ ಆಟೋ ತಗೊಂಡು ಸ್ವಲ್ಪ ದಿನ ಆಗಿತ್ತಂತೆ. ಡ್ಯೂಟಿ ಮುಗಿಸಿ ಮನೆ ಹತ್ರ ಗಾಡಿ ನಿಲ್ಲಿಸಿ ಒಳಗಡೆ ಹೋಗಿ 1 ಗಂಟೆ ಮಲಿಕೊಂಡು ಎದ್ದು ಬಂದವೇ ಗಾಡೀಲಿ ಬ್ಯಾಟ್ರಿನೇ ಇಲ್ಲ. ಬಡ್ಡಿ ಮಕ್ಕಳು ಎಂತ ನನ್ನ ಮಕ್ಳು ಇರ್ತವೆಪ್ಪ, ಬರೀ ಬ್ಯಾಟ್ರಿಗಳು ಕದಿಯೋದೇ ಆಗೋಗೈತೆ ಇತ್ತೀಚಿನ ದಿನಗಳು. 2 ದಿನ ಮುಖ್ಯ ಇರ್ಕೊಂಡು ಸಂಪಾದನೆ ಮಾಡಬೇಕು ಈ ಗಾಡಿಗೆ ಬ್ಯಾಟ್ರಿ ಹಾಕಿಸ್ಬೇಕು ಅಂದರೆ. ಹಳೆ ಬ್ಯಾಟ್ರಿ ಕತ್ಕೊಂಡು ಹೋಗಿರೋದ್ರಿಂದ 1000 ರೂಪಾಯಿ ಜಾಸ್ತಿ ಆಯ್ತದೆ. 4200 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮರಾನು ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ ಇವಣ್ಣನ ಲೊಕೇಶನ್ಗೆ. ಅದು ಮನೆ ಹತ್ರನೇ ಕತ್ಕೊಂಡು ಹೋಗೋವೆ. ಇನ್ನು ಎಂತ ಕಳ್ಳ ಬಡ್ಡಿ ಮಕ್ಳು ಇರ್ತಾರೆ. ತುಂಬ ಜನ ಆಟೋಗೆ ಬ್ಯಾಟ್ರಿ ಬೇಕು ಅಂತ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡಿ ಫೋನ್ ಮಾಡ್ತೀವಿ. ಆದರೆ ನಾವು ಹಾಕೋದು ಸ್ವಲ್ಪ ರೇಟು ಜಾಸ್ತಿ ಇರ್ತದೆ. ಯಾಕಂತ ಹೇಳಿದ್ರೆ ನಾವು ಕಾರ್ ಬ್ಯಾಟ್ರಿನೇ ಆಟೋಗೂ ಫಿಟ್ ಮಾಡ್ಕೊಡ್ತೀವಿ. ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಇರ್ತದೆ ಅಂತ. ಕೆಪಾಸಿಟಿ ಜಾಸ್ತಿ ಹಾಕೋದ್ರಿಂದ ನಿಮ್ಮ ಗಾಡಿಗೆ ಏನು ಪ್ರಾಬ್ಲಮ್ ಆಗಿರೋದಿಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿರ್ತದೆ, ಸೆಲ್ಫ್ ಮೋಟ್ರು ಕಾಯಿಲು ಅವೆಲ್ಲ ಚೆನ್ನಾಗಿರ್ತದೆ ಅನ್ನೋ ಉದ್ದೇಶ ಅಷ್ಟೇ. ಅಲ್ಲಿಂದ ಅಂಗಡಿ ಹತ್ರ ಬಂದೆ. ಇನ್ನೊಬ್ರು ಕಸ್ಟಮರ್ ಅಂಗಡಿ ಹತ್ರನೇ ಗಾಡಿ ತಗೊಂಡು ಬಂದವೆ. ಇವ್ರ ಫ್ರೆಂಡ್ ತುಂಬ ದಿನದ ಹಿಂದೆ ನಮ್ಮ ಹತ್ರ ಬ್ಯಾಟ್ರಿ ಹಾಕ್ಸಿದ್ರು. ಇವಾಗ ಈ ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂತ ಅಂಗಡಿ ಹತ್ರ ಕಳಿಸೋವೆ. 5,000 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಈ ಒಂದು ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಇವರು ನಮ್ಮ ಮಂಡ್ಯ ಪಕ್ಕ ತುಂಬ ಹೊತ್ತು ಮಾತಾಡ್ದು. ಎಲ್ಲ ಕಸ್ಟಮರ್ ಆಲ್ಮೋಸ್ಟ್ ತುಂಬ ಸಪೋರ್ಟ್ ಕೊಡ್ತಾ ಇದೀವಿ. ಇದೇ ಥರ ಸಪೋರ್ಟ್ ಕೊಡ್ತಾ ಇದೀವಿ. ನಾವು ನಿಮ್ಮ ಗಾಡಿಗಳು ಎಲ್ಲಿ ನಿಂತೋಗಿರ್ತವೆ ಅದೇ ಜಾಗಕ್ಕೆ ಬಂದು ಇದೇ ಥರ ಬ್ಯಾಟ್ರಿ ಸರ್ವಿಸ್ನ ಹಾಕೊಡ್ತೀವಿ. ನಮ್ಮ ಹತ್ರ ತಗೊಂಡಿರೋ ಎಲ್ಲ ಬ್ಯಾಟ್ರಿಗೂ ಗ್ಯಾರಂಟಿ ಇರ್ತದೆ. 100% ಏನೇ ಪ್ರಾಬ್ಲಮ್ ಬಂದು ನಾವೇ ಕ್ಲೈಮ್ ಮಾಡಿಕೊಡ್ತೀವಿ. ನಮ್ಮ ಬೆಂಗಳೂರು ಲೊಕೇಶನಲ್ಲಿ ಯಾವುದಾದ್ರು ಗಾಡಿ ಬ್ಯಾಟ್ರಿ ಪ್ರಾಬ್ಲಮ್ ಇದ್ದರೆ ಮೇಲ್ಗಡೆ ಕಾಣಿಸ್ತಾ ಇರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ನಮ್ಮ ಬೆಂಗಳೂರಲ್ಲಿ ಎಲ್ಲೋ ಬೋಲ್ಡು ವೈಟ್ ಬೋಲ್ಡು ಡ್ರೈವರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.